ನಮಸ್ತೆ ಎಲ್ಲರಿಗೂ, ನಿಮ್ಮ ಶೋನ ಕನ್ನಡ ಲಾಗ್ಸ್ಗೆ ಸ್ವಾಗತ. ಇವಾಗಂತೂ ನೇರಳೆ ಹಣ್ಣಿನ ಸೀಸನ್ ಆಗಿರೋದ್ರಿಂದ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ನೇರಳೆ ಹಣ್ಣಿನ ಜಾಮ್ ಮಾಡೋದು ಯಾವ ರೀತಿ ಅಂತ ಮಾಡಿ ತೋರಿಸ್ತಾ ಇದ್ದೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹೊಸದಾಗಿ ನನ್ನ ಚಾನಲ್ ಯಾರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ಹಾಕಿರುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ. ಇವಾಗ ಫ್ರೂಟ್ ಜಾಮ್ ಮಾಡೋದು ಹೇಗೆ ಅಂತ ವಿಧಾನ ನೋಡ್ಕೊಂಡು ಬರೋಣ. ಮೊದಲಿಗೆ ನೋಡಿ, ನೇರಳೆ ಹಣ್ಣನ್ನು ತಗೊಂಡಿದ್ದೀನಿ ನಾನಿಲ್ಲಿ. ಸುಮಾರು ಒಂದು ಅರ್ಧ ಕೆ.ಜಿಗಿಂತ ಜಾಸ್ತಿ ಇದೆ ನೇರಳೆ ಹಣ್ಣು. ಇದು ತುಂಬ ಫ್ರೆಶ್ ಆಗಿರುವಂಥ ಮರದಿಂದ ತೆಕ್ಕೊಂಡು ಬಂದಿರುವಂಥ ನೇರಳೆ ಹಣ್ಣು. ಇವಾಗ ನೇರಳೆ ಹಣ್ಣಿನ ಸೀಸನ್ ಆಗಿರೋದ್ರಿಂದ ಎಲ್ಲ ಕಡೆ ನೇರಳೆ ಹಣ್ಣು ಸಿಗ್ತಾ ಇದೆ ಅಲ್ವಾ. ಹಾಗಾಗಿ ನಾನು ನೇರಳೆ ಹಣ್ಣಿಂದ ಒಂದು ಜಾಮ್ ಮಾಡುವ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಅದರಲ್ಲಿ ತುಂಬ ಸುಲಭವಾದ ವಿಧಾನದಲ್ಲಿ ತುಂಬ ಟೇಸ್ಟಿಯಾಗಿದ್ದಂಥ ಒಂದು ನೇರಳೆ ಜಾಮ್ ಮಾಡೋಣ. ಇದನ್ನು ಫಸ್ಟ್ ನೀರಲ್ಲಿ ಈ ರೀತಿ ನೀಟಾಗಿ ಕ್ಲೀನಾಗಿ ಎಲ್ಲ ವಾಶ್ ಮಾಡ್ಕೋಬೇಕು. ವಾಶ್ ಮಾಡಿಕೊಂಡು ಈ ಥರ ನೇರಳೆಹಣ್ಣನ್ನು ತಗೊಳ್ಳಿ, ಎಷ್ಟು ಫ್ರೆಶ್ ಆಗಿದೆ ಅಂತ ನೋಡಿ. ನೀವೇ ನೋಡಿದ್ರಲ್ಲ ಫ್ರೆಂಡ್ಸ್. ಈ ನೇರಳೆ ಹಣ್ಣನ್ನು ನಾನು ಇವಾಗ ಏನು ಮಾಡಬೇಕಂದ್ರೆ, ಈ ನೇರಳೆ ಹಣ್ಣಿನ ಬೀಜ ಎಲ್ಲ ಸಪ್ರೇಟ್ ಮಾಡ್ಕೊಂಡು ಇದ್ರದ್ದು ಪಲ್ಪ್ ಮಾತ್ರ ತೆಕ್ಕೊಳ್ಬೇಕಾಗುತ್ತೆ. ನಮಗೆ ಬೇಕಾಗಿರೋದು ಈ ಒಂದು ಜಾಮ್ ಮಾಡಲಿಕ್ಕೆ ಇದರಲ್ಲಿ ಪಲ್ಪ್ ಮಾತ್ರ. ಬೀಜ ಕೂಡ ನಾವು ಎತ್ತಿಡ್ಕೋಬೋದು. ನಮ್ಗೆ ಬೀಜದಿಂದ ಕೂಡ ತುಂಬ ಉಪಯೋಗವಿದೆ. ಯಾಕಂದರೆ ಈ ಡಯಾಬಿಟಿಕ್ ಶುಗರ್ ಇರೋರು ಈ ಬೀಜವನ್ನು ಒಣಗಿಸಿ ಪೌಡ್ರ್ ಮಾಡಿ ಡೈಲಿ ಒಂದು ಸ್ಪೂನ್ ಖಾಲಿ ಹೊಟ್ಟೆಯಲ್ಲಿ ಸೇವಿಸ್ತಾ ಬಂದರೆ ಶುಗರ್ ಕೂಡ ಕಂಟ್ರೋಲ್ ಆಗುತ್ತೆ ಅವರಿಗೆ. ಈ ರೆಸಿಪಿ ನಾನು ಮತ್ತೆ ನೆಕ್ಸ್ಟ್ ಯಾವುದಾದ್ರು ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ, ಹೋಮ್ ರೆಮಿಡಿಯನ್ನು. ಇವಾಗ ನೋಡಿ, ಈ ರೀತಿ ನಾನು ಎಲ್ಲ ಪಲ್ಪನ್ನು ತೆಕ್ಕೊಂಡಿದ್ದೀನಿ. ಇಷ್ಟು ಪಲ್ಪ್ ಬಂದಿದೆ ನೋಡಿ. ಬೀಜ ಕೂಡ ನೋಡಿ ಎತ್ತಿದ್ದೀನಿ. ಇದನ್ನು ಬಿಸಿಲಲ್ಲಿ ಒಣಗಿಸಿದ್ರೆ ಆಯಿತು. ನೋಡಿ ಪಲ್ಪ್ ಯಾವ ರೀತಿ ಚೆನ್ನಾಗಿ ರೆಡಿಯಾಗಿದೆ ಅಂತ ನೀಟಾಗಿ. ನಮಗೆ ಬೇಕಾಗಿರೋದು ಇಲ್ಲಿ ಪಲ್ಪ್ ಮಾತ್ರ. ಇದನ್ನು ನಾನು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಇವಾಗ ಪಾತ್ರೆಗೆ ಸ್ಟವ್ ಆನ್ ಮಾಡಿ ಅದಕ್ಕೆ ಸ್ವಲ್ಪನೇ ನೀರು ಹಾಕ್ತೀನಿ ನಾನು. ಯಾಕಂದರೆ ನೇರಳೆ ಹಣ್ಣಿನಲ್ಲಿ ನೀರಿನ ಅಂಶ ತುಂಬಾ ಇರುತ್ತೆ. ಹಾಗೆ ಇಷ್ಟೇ ಸ್ವಲ್ಪ ಒಂದು ಗ್ಲಾಸ್ ಅಷ್ಟು ನೀರು ಹಾಕಿದರೆ ಸಾಕಾಗುತ್ತೆ. ಈ ಪಲ್ಪಿಗೆ ನಾವು ಎಲ್ಲ ಪಲ್ಪನ್ನು ನೀರಲ್ಲಿ ಹಾಕಿ ಚೆನ್ನಾಗಿ ಕುದಿ ಬರಬೇಕಾಗುತ್ತೆ ಈ ಪಲ್ಪು. ಯಾಕಂದರೆ ಅದು ಎಲ್ಲ ನೀರಲ್ಲಿ ಚೆನ್ನಾಗಿ ಕುದಿ ಬಂದು ಅದು ಒಂಥರ ಹಣ್ಣೆಲ್ಲ ಅದರಲ್ಲಿರುವಂಥ ಸತ್ವ ಎಲ್ಲ ಅದರಲ್ಲಿ ಬಿಟ್ಕೋಬೇಕು. ನೋಡಿ, ಈ ಥರ ನೀರಲ್ಲಿ ಹಾಕಿ ಬೇಯಿಸಿದರೆ ಆಯಿತು. ಒಂದು ಅರ್ಧ ತಾಸು ಬೇಯಿಸಿದರೆ ಸಾಕಾಗುತ್ತೆ. ಚೆನ್ನಾಗಿ ಕುದಿ ಬಂದಮೇಲೆ ಎಲ್ಲ ಪಲ್ಪು ಕೂಡ ಅದರಲ್ಲಿ ಚೆನ್ನಾಗಿ ಬೆಂದ್ಕೊಂಡಿರುತ್ತೆ. ನೋಡಿ, ಬೀಜ ಕೂಡ ಹೇಳಿದ್ದೆ ಅಲ್ಲ, ನಾನು ಬೀಜ ಎತ್ತಿಟ್ಕೊಳ್ತಾ ಇದ್ದೀನಿ ಎಲ್ಲ. ಫ್ರೆಂಡ್ಸ್, ನಾವು ಬರೀ ನೇರಳೆ ಹಣ್ಣಿನ ಅಷ್ಟೇ ಅಲ್ಲ, ಯಾವುದೇ ಫ್ರೂಟ್ಸಿಂದ ಕೂಡ ಜಾಮನ್ನು ಮಾಡ್ಕೋಬೋದು ಇದೇ ವಿಧಾನದಲ್ಲಿ. ತುಂಬ ಸಿಂಪಲ್ ಆದಂಥ ವಿಧಾನ ಇದು. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗಾದರೆ ಕೇವಲ 2 ಪದಾರ್ಥವನ್ನು ಬಳಸ್ಕೊಂಡು ಮಾಡುವಂಥ ವಿಧಾನ ತುಂಬ ಸರಳವಾದಂಥ ವಿಧಾನ. ಇಲ್ಲಿ ಬರೀ ನೇರಳೆ ಹಣ್ಣು ಮತ್ತು ಬೆಲ್ಲವನ್ನು ಎರಡನ್ನೇ ನಾನು ಬಳಸ್ಕೊಂಡಿರೋದು. ನೋಡಿ, ಇದು ಈ ಥರ ಕುದಿ ಬಂದ ಆದಮೇಲೆ ಇನ್ನೂ ಸ್ವಲ್ಪ ಕುದಿ ಬರಬೇಕು. ಎಲ್ಲ ಪಲ್ಪ್ ಅದರಲ್ಲಿ ಚೆನ್ನಾಗಿ ಬೆಂದ್ಕೋಬೇಕು. ನೀರು ಅದು ಮತ್ತು ಎರಡು ಮಿಕ್ಸ್ ಆಗಬೇಕು. ಅಲ್ಲಿ ತನಕ ನಾವು ಅದನ್ನು ಚೆನ್ನಾಗಿ ಕುದಿಸ್ಬೇಕು. ನೋಡಿ, ಇವಾಗ ಒಂದು ಹಂತಕ್ಕೆ ಬಂದಿದೆ. ಇವಾಗ ಎಲ್ಲ ಮಿಕ್ಸ್ ಆಗಿದೆ ಅದರಲ್ಲಿ. ಫ್ರೆಂಡ್ಸ್, ನಾವು ಮಾರ್ಕೆಟಲ್ಲಿ ಜಾಮ್ ತರಲಿಕ್ಕೆ ಹೋದರೆ ತುಂಬಾ ಕಾಸ್ಟ್ಲಿ ಆಗಿರುತ್ತೆ. ಈ ರೀತಿ ನಾವು ಮನೆಯಲ್ಲಿ ಯಾವುದೇ ರೀತಿಯ ಫ್ರೂಟ್ಸ್ ಜಾಮನ್ನು ಮನೆಯಲ್ಲಿ ಮಕ್ಕಳಿಗೆ ಮಾಡ್ಕೊಳ್ಳೋದ್ರಿಂದ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಕೂಡ. ನೋಡಿ, ಇವಾಗ ಚೆನ್ನಾಗಿ ಕುದಿ ಬಂದಿದೆ. ನಾವೀಗ ಸ್ಟವ್ ಆಫ್ ಮಾಡಿಬಿಡುವ. ಒಂದು ಅರ್ಧ ತಾಸು ಇದನ್ನು ತಣಿಲಿಕ್ಕೆ ಬಿಡುವ. ನೋಡಿ, ಈಗ ತಣ್ಣಗಾಗಿದೆ. ಅರ್ಧ ತಾಸು ಬಿಟ್ಟ ನಂತರ ನಾವು ಇದೆಲ್ಲವನ್ನು ಈಗ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಚೆನ್ನಾಗಿ ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು. ಈ ಎಲ್ಲ ಹಣ್ಣು ಪಲ್ಪನ್ನು ಯಾವುದೇ ರೀತಿಯ ಪಲ್ಪ್ ಇಲ್ಲದೆ ಥರ ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು. ನೋಡಿ, ನಾನು ಮಿಕ್ಸಿ ಜಾರ್ಗೆ ಈಗ ಹಾಕೋತಾ ಇದ್ದೀನಿ. ಈ ಹಣ್ಣಿನ ಜಾಮ್ ಕಲರ್ ಅಂತೂ ಮಕ್ಕಳಿಗೆ ತುಂಬಾ ಅಟ್ರಾಕ್ಟಿವ್ ಆಗಿರುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂದರೆ ನಿಜಕ್ಕೂ ಒಂಥರ ಎಷ್ಟು ಖುಷಿಯಾಗುತ್ತೆ ಅಂದರೆ ಅಷ್ಟು ಖುಷಿಯಾಗುತ್ತೆ. ಇದನ್ನು ಚೆನ್ನಾಗಿ ನೈಸಾಗಿ ಪೇಸ್ಟ್ ಮಾಡ್ಕೊಂಡು ಬಂದುಬಿಡುವ. ನೋಡಿ, ಮಿಕ್ಸಿ ಜಾರಲ್ಲಿ ನಾನು ಯಾವುದೇ ಮತ್ತು ನೀರನ್ನು ಮಿಕ್ಸ್ ಮಾಡ್ಕೋಬಾರ್ದು. ನಮ್ಗೆ ಅದರಲ್ಲಿರುವಂಥ ನೀರು ಸಾಕಾಗುತ್ತೆ. ಇವಾಗ ನೋಡಿ, ನೈಸಾಗಿ ಪೇಸ್ಟ್ ರೆಡಿಯಾಗಿದೆ. ಯಾವುದೇ ಪಲ್ಪ್ ಕೂಡ ಉಳಿದಿಲ್ಲ. ನೇರಳೆ ಹಣ್ಣಿಂದ ಯಾವುದೇ ಸಿಪ್ಪೆ ಕೂಡ ಉಳಿದಿಲ್ಲ ಅದರಲ್ಲಿ. ಇಷ್ಟು ನೈಸಾಗಿ ಪೇಸ್ಟ್ ಆಗಿದೆ. ಈ ಒಂದು ಇದನ್ನು ನಾನು ಹಾಗೆ ಒಂದು ಸೈಡಿಗೆ ಎತ್ತಿಟ್ಕೋತೀನಿ. ಈಗ ನೇರಳೆ ಹಣ್ಣಿನ ಪೇಸ್ಟ್ ಕೂಡ ರೆಡಿಯಾಗಿದೆ. ನೆಕ್ಸ್ಟ್ ಈ ಕಡೆ ನಾನು ಒಂದು ಬಾಣಲೆ ಇಟ್ಟು ಸ್ಟವ್ ಆನ್ ಮಾಡಿ ಇದಕ್ಕೆ ನಮಗೆ ಸ್ವೀಟ್ಗೆ ಏನು ಬೇಕಪ್ಪ ಅಂದರೆ ನಾನು ಇಲ್ಲಿ ಬೆಲ್ಲ ಯೂಸ್ ಮಾಡ್ಕೊಂಡಿದ್ದೀನಿ. ನೀವು ಬೆಲ್ಲ ಇಲ್ಲ ಅಂದರೆ ಶುಗರ್ ಕೂಡ ಆ್ಯಡ್ ಮಾಡ್ಕೋಬೋದು.
ಬೆಲ್ಲ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಶುಗರ್ ನಾವು ಕಂಟ್ರೋಲ್ ಮಾಡೋದ್ರಿಂದ ಬೆಲ್ಲನೇ ಯೂಸ್ ಮಾಡೋದು ತುಂಬಾ ಒಳ್ಳೆಯದು. ಈ ಬೆಲ್ಲವನ್ನು ನಾನು ಈ ರೀತಿ ಹಾಕಿ ಇದಕ್ಕೆ ಸ್ವಲ್ಪನೇ ನೀರು ಹಾಕ್ಕೋತೀನಿ. ಯಾಕಂದರೆ ಇದು ಬೆಲ್ಲವನ್ನು ಫುಲ್ ಕರಗಿಸಿ ನಾವು ಈ ಬೆಲ್ಲದ ಸಿರಪ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ ಈ ರೀತಿ ಬೆಲ್ಲವನ್ನು ಚೆನ್ನಾಗಿ ಕರಗಿಸ್ಕೋಬೇಕು ನಾವು ಇದರಲ್ಲಿ. ನೋಡಿ ಈಗ ಬೆಲ್ಲದ ಒಂದು ಸಿರಪ್ ಕೂಡ ರೆಡಿ ಆಯಿತು. ಇದು ಸ್ವಲ್ಪ ಒಂದು ದಪ್ಪ ಇದರಲ್ಲಿ ಥಿಕ್ನೆಸ್ಸಲ್ಲಿ ಬರಬೇಕಾಗುತ್ತೆ ನಮಗೆ ಬೆಲ್ಲದ ನೀರು ಸಿರಪ್ಪು. ಇದು ಚೆನ್ನಾಗಿ ಬರುತ್ತೆ ಈ ಥರ. ಇದೆಲ್ಲ ಕರಗಿದ ನಂತರ ನಾನು ಏನು ಪೇಸ್ಟ್ ಮಾಡ್ಕೊಂಡಿದ್ದೀನಲ್ಲ, ಈ ಒಂದು ಫ್ರೂಟಿಂದು ನೇರಳೆ ಹಣ್ಣಿನ ಪೇಸ್ಟನ್ನು ಇದರಲ್ಲಿ ಆ್ಯಡ್ ಮಾಡ್ಕೋತೀನಿ. ನೋಡಿ ಎಲ್ಲ ಬೆಲ್ಲ ಕರಗಿದೆ, ಈ ರೀತಿ ಕುದಿ ಬರ್ತಾ ಇದೆಲ್ಲ. ಇವಾಗ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿರುವಂಥ ಈ ನೇರಳೆ ಹಣ್ಣಿನ ಸಿರಪ್ ಏನಿದೆಯಲ್ಲ ಇದನ್ನು ಇದರಲ್ಲಿ ಹಾಕ್ತೀನಿ, ಜೆಲ್ಲನ್ನು. ನೋಡಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಕೇವಲ 2 ಪದಾರ್ಥ ಹೇಳಿದ್ದೀನಲ್ಲ ನಾನು, ನೇರಳೆ ಹಣ್ಣು ಮತ್ತು ಬೆಲ್ಲ 2 ಸಾಕಾಗುತ್ತೆ ಈ ಅದ್ಭುತವಾದಂಥ ಒಂದು ಹಣ್ಣಿನ ಜಾಮ್ ಮಾಡಲಿಕ್ಕೆ. ಈ ಕಲರ್ಫುಲ್ ಆದಂಥ ಒಂದು ಹಣ್ಣಿನ ಜಾಮ್ ಮಾಡಲಿಕ್ಕೆ ಕೇವಲ 2 ಪದಾರ್ಥ ಸಾಕು. ನೋಡಿ ಇಷ್ಟು ಕುದಿ ಬರಬೇಕು. ಈ ಥರ ಎಲ್ಲ ಕುದಿ ಬಂದು ನಮಗೆ ಅದೊಂದು ಜಾಮ್ ಹದಕ್ಕೆ ಬರಬೇಕಾಗುತ್ತೆ. ಅಲ್ಲಿ ತನಕ ನಾವು ಚೆನ್ನಾಗಿ ಕುದಿಸ್ಬೇಕಾಗುತ್ತೆ. ಯಾವುದೇ ರೀತಿಯಿಂದ ಕೆಳಗೆ ತಳ ಹಿಡಿಬಾರ್ದು, ನಾವು ಕೈ ಆಡಿಸ್ತಾನೆ ಇರಬೇಕು ಈ ಥರ. ಇದು ಕೂಡ ಒಂದು ಅರ್ಧ ತಾಸು ಮಾಡಬೇಕಾಗುತ್ತೆ ನಾವು, ಯಾಕಂದರೆ ಅದು ಸ್ವಲ್ಪ ನಮಗೆ ಜಾಮ್ ರೀತಿ ದಪ್ಪ ಗಟ್ಟಿ ಹದಕ್ಕೆ ಬರೋ ತನಕ ನಾವು ಇದನ್ನು ಕುದಿಸ್ಬೇಕಾಗುತ್ತೆ. ನೋಡಿ ಇವಾಗ ಇದು ಒಂದು ಹದಕ್ಕೆ ಬಂದಿದೆ. ನಾವು ಈಗ ಸ್ಟವ್ ಆಫ್ ಮಾಡಿಬಿಡುವ. ಇದನ್ನು ಅರ್ಧ ತಾಸು ತಣಿಲಿಕ್ಕೆ ಬಿಟ್ಟಿರ್ತೀನಿ. ನೋಡಿ ಫ್ರೆಂಡ್ಸ್, ಅರ್ಧ ತಾಸು ಬಿಟ್ಟ ಮೇಲೆ ಈ ಒಂದು ನೇರಳೆ ಹಣ್ಣಿನ ಜಾಮ್ ಯಾವ ರೀತಿ ರೆಡಿಯಾಗಿದೆ ಅಂತ ನೀವೇ ನೋಡ್ತಿದ್ದೀರಲ್ಲ. ಎಷ್ಟು ಕಲರ್ಫುಲ್ ಆದಂಥ ನೇರಳೆ ಹಣ್ಣಿನ ಜಾಮ್ ರೆಡಿಯಾಗಿದೆ. ತುಂಬ ಸುಲಭವಾದ ವಿಧಾನದಲ್ಲಿ ಎಷ್ಟೇ ಟೇಸ್ಟಿಯಾಗಿ ಮಾಡ್ಬೋದಂಥ ನೇರಳೆ ಹಣ್ಣಿನ ಜಾಮ್ ರೆಡಿಯಾಗಿದೆ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ನೋಡಿ ಪೇಟೆಯಲ್ಲಿ ಸಿಗುವಂಥ, ಮಾರ್ಕೆಟಲ್ಲಿ ಸಿಗುವಂಥ ಯಾವುದೇ ಫ್ರೂಟ್ ಜಾಮಿಗೂ ಸರಿಸಾಟಿ ಇಲ್ಲ ಇದು. ಈ ಒಂದು ನೇರಳೆ ಹಣ್ಣಿನ ಜಾಮು ಅಷ್ಟೇ ಕಲರ್ಫುಲ್, ಅಂತೂ ತುಂಬಾ ಅಟ್ರಾಕ್ಟಿವ್ ಆಗಿದೆ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಯಾವುದೇ ಫುಡ್ ಕಲರ್ ಬಳಸಿಲ್ಲ, ಯಾವುದೇ ಫುಡ್ ಕೆಮಿಕಲ್ಸನ್ನು ಬಳಸಿಲ್ಲ. ನೋಡಿ ಈ ರೀತಿ ಬ್ರೆಡ್ ತಗೊಂಡು ಬ್ರೆಡ್ ಮೇಲೆ ನಾವು ಈ ಒಂದು ಫ್ರೂಟ್ ಜಾಮನ್ನು ಈ ಥರ ಸ್ಪ್ರೆಡ್ ಮಾಡಿ ಮಕ್ಕಳಿಗೆ ಹಾಕ್ಕೊಟ್ರೆ ತುಂಬಾ ಖುಷಿಯಿಂದ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ನೋಡಿ ಫ್ರೆಂಡ್ಸ್, ನನ್ನ ಮನೆಯಲ್ಲಂತೂ ಮಕ್ಕಳಿಗೆ ಇಬ್ಬರಿಗೂ ತುಂಬಾ ಇಷ್ಟ ಆಯಿತು. ಹಾಗೆ ಅಷ್ಟು ಟೇಸ್ಟಿಯಾಗಿದೆ ಅಂತ ಹೇಳಿ ತುಂಬ ಬಾಯಿ ಚಪ್ಪರಿಸ್ಕೊಂಡು ತಿಂತಾಯಿದ್ರು. ನನಗಂತೂ ತುಂಬಾ ಖುಷಿಯಾಯಿತು ಈ ಒಂದು ಫ್ರೂಟ್ ಜಾಮನ್ನು ಮಾಡಿ. ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಕಮೆಂಟ್ ಕೊಡೋದನ್ನು ಮರಿಬೇಡಿ. ಹಾಗೂ ನಿಮ್ಮ ಕುಟುಂಬದವರಿಗೂ ಸ್ನೇಹಿತರೊಂದಿಗೂ ಇದನ್ನು ವಿಡಿಯೋ ಶೇರ್ ಮಾಡಿ. ನಾವು ಮಕ್ಕಳಿಗೆ ಸ್ಕೂಲಿಗೆ ಡಬ್ಬಕ್ಕೆ ಕೂಡ ಈ ರೀತಿ ಮಾಡಿ ಕೊಡೋದ್ರಿಂದ ಮಕ್ಕಳಿಗೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾಗೆ ಈವ್ನಿಂಗ್ ಕೂಡ ಸ್ನ್ಯಾಕ್ಸ್ ಈ ರೀತಿಯಾಗಿ ಜಾಮ್ ಹಾಕ್ಕೊಡೋದ್ರಿಂದ ಬ್ರೆಡ್ ಜೊತೆ, ಚಪಾತಿ, ದೋಸೆ ಜೊತೆಗೆ ಕೂಡ ಜಾಮ್ ಹಾಕ್ಕೊಂಡು ತಿನ್ಬೋದು. ನೋಡಿ ನಾನು ಇದನ್ನು ಈ ಒಂದು ಗ್ಲಾಸ್ ಕಂಟೈನರಲ್ಲಿ ಸ್ಟೋರ್ ಮಾಡಿ ಇಡ್ತೀನಿ. ಇದು ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡಿ ಇಟ್ಕೋಬೋದು. ನಾವು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ತುಂಬ ದಿನ, ಒಂದು 6 ಮಂತ್ ಕೂಡ ಇಟ್ಕೊಂಡು ನಾವು ಯೂಸ್ ಮಾಡ್ಕೋಬೋದು. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಂತ ನೋಡಿದ್ರಲ್ಲ ಫ್ರೆಂಡ್ಸ್. ಎಷ್ಟು ಫುಲ್ಲು ಒಂದು ಗ್ಲಾಸ್ ಕಂಟೈನರು ಟೈಟಾಗಿ ಇರುವಂಥ ಮುಚ್ಚಳ ಹಾಕಿ ಇಟ್ಟುಬಿಟ್ರೆ ನಾವು ಎಷ್ಟು ದಿನ ಆದರೂ ಏನೂ ಆಗೋದಿಲ್ಲ. ಫ್ರೆಂಡ್ಸ್, ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಹಾಗೆ ಇನ್ನೊಂದು ಉತ್ತಮವಾದ ರೆಸಿಪಿಯೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು ಫ್ರೆಂಡ್ಸ್, ಥ್ಯಾಂಕ್ ಯು.